ಹಾಯ್ ಆಲ್ ವೆಲ್ಕಮ್ ಟು ಮೈ ವಿಡಿಯೋ. ನಿನ್ನೆ ಹಬ್ಬಕ್ಕೆ ನಾನು ಶಾವಿಗೆ ಪಾಯಸನ ಮಾಡಿದ್ದೆ. ಇವತ್ತು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದಿದ್ದೀನಿ ಗೊತ್ತಾ, ಅಷ್ಟು ಸಖತ್ತಾಗಿತ್ತು. ಸೊ ಏನಿಲ್ಲ, ಜಸ್ಟ್ ಒನ್ ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ ಅಷ್ಟೇ. ಅದ್ರ ಟೇಸ್ಟೇ ಚೇಂಜ್ ಆಯಿತು ನಿಜವಾಗ್ಲೂ, ಅಷ್ಟು ಸಖತ್ತಾಗಿತ್ತು. ಆ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಕ್ಯಾರೆಟು. ಅದು ಆ್ಯಡ್ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಲಿ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ, ಒಂದು ಕ್ಯಾರೆಟ್‌ನ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್‌ನ ಹಾಕಿ ಹುರ್ಕೊಂಡು, ಅದೇ ತುಪ್ಪದಲ್ಲಿ ಶಾವಿಗೆನೂ ಕೂಡ ಹಾಕ್ಕೊಂಡು ಕೆಂಪಾಳಾಗೋವರೆಗೂ ಹುರ್ಕೋಬೇಕು. ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್‌ನು ಕೂಡ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ತುಪ್ಪದಲ್ಲಿ, ಅದಕ್ಕೆ ಒಂದು 3/4 ಲೀಟ್ರಷ್ಟು ಹಾಲು ಹಾಕಬೇಕು. ಹಾಲು ಜಾಸ್ತಿ ಇದ್ದಷ್ಟು ಪಾಯಸ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಕೇಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಕಲರ್ ಬರುತ್ತೆ ಅಂತೇಳಿ. ಸೊ ಅದಕ್ಕೆ ಒಂದು 3 ಲೋಟದಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸು ಅಷ್ಟೇ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಪಾಯಸ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಶಾವಿಗೆನ ಹಾಕ್ಕೊಂಡು ಒಂದು 10 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಶಾವಿಗೆ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಹಾಲಿಗೆ ಕೂಡ್ಕೋಬೇಕು ಚೆನ್ನಾಗಿ. ಮೀಡಿಯಮ್ ಆಗಿರಬೇಕು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಪಾಯಸ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್‌ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಈ ರೀತಿ ಬಂದಿದೆ ಪಾಯಸ. ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡಿದ್ಮೇಲಂತೂ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.